ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ಒಳ್ಳೊಳ್ಳೆ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ವೀಕ್ಷಕರೇ, ಸಾಕಷ್ಟು ಕನಸುಗಳು ನಮ್ಮ ನಿತ್ಯ ಜೀವನದಲ್ಲಿ ನಿದ್ರೆಯಾವಸ್ಥೆಯಲ್ಲಿರುವಾಗ ಬೀಳುತ್ತೆ. ಕೆಲವಷ್ಟು ಕನಸುಗಳು ಬೆಳಗ್ಗೆ ನಂತರ ನಮಗೆ ಜ್ಞಾಪಕದಲ್ಲಿರುತ್ತೆ, ಕೆಲವಷ್ಟು ಜ್ಞಾಪಕದಲ್ಲಿ ಇರಲ್ಲ. ಆದರೆ ಆ ಕನಸು ಬಿದ್ದಿರ್ತಕ್ಕಂಥ ಸಮಯವೂ ಕೂಡ ಮುಖ್ಯವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಕೆಲವಷ್ಟು ವಸ್ತುಗಳು ಕೂಡ ಪ್ರಧಾನವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ರೀತಿಯಾದಂತಹ ಒಂದು ಸ್ವಪ್ನಶಾಸ್ತ್ರದಲ್ಲಿ ಇದರ ಬಗ್ಗೆ ಇರತಕ್ಕಂಥ ಉಲ್ಲೇಖಗಳಿದೆ. ಇವತ್ತಿನ ದಿವಸ ಬಹಳ ಚುಟುಕಾಗಿ ಒಂದು ಸರಳವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ವಾಭಾವಿಕವಾಗಿ ಕೆಲವಷ್ಟು ಕನಸುಗಳು ಬೆಳಗ್ಗೆ ಆದ ನಂತರ ನಮಗೆ ನೆನಪಿರುತ್ತೆ, ಕೆಲವಷ್ಟು ನೆನಪಿರಲ್ಲ. ಅದರಲ್ಲಿ ಪ್ರಧಾನವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿರ್ತಕ್ಕಂಥ ಕನಸುಗಳು ಬಹಳ ಶ್ರೇಷ್ಠ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಅದೇ ರೀತಿಯಾಗಿ ಉಲ್ಲೇಖವೂ ಕೂಡ ಇರ್ತಕ್ಕಂಥದ್ದು. ಅದೇ ರೀತಿ ಕನಸಿನಲ್ಲಿ ಬಂದಿರತಕ್ಕಂಥ ವಸ್ತುಗಳು ಕೂಡ ಅಷ್ಟೇ ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ. ಕೆಲವಷ್ಟು ಕನಸುಗಳಲ್ಲಿ ಬಂದಿರತಕ್ಕಂಥ ವಸ್ತುಗಳನ್ನು ಕಾಣೋದ್ರಿಂದ ನಮ್ಮ ನಿತ್ಯ ಜೀವನದ ಕೆಲವಷ್ಟು ವ್ಯವಸ್ಥೆಗಳ ಮೇಲೂ ಕೂಡ ಪರಿಣಾಮಗಳನ್ನು ಬೀರುತ್ತೆ. ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬರ್ತಕ್ಕಂಥದ್ದು, ಅಥವಾ ಆ ವ್ಯಕ್ತಿಗಳು ಶರೀರದಲ್ಲಿ ಆವೇಶ ಆಗುವಂಥದ್ದಾಗಿರಬಹುದು, ಭಯ ಭೀತಿಗಳನ್ನು ಹುಟ್ಟಿಸುವಂಥದ್ದಾಗಿರಬಹುದು, ಉರಿಯುವ ಬೆಂಕಿಗಳು ಬರುವಂಥದ್ದಾಗಿರಬಹುದು, ಜಗಳಾಟಗಳನ್ನು ಕಾಣುವಂಥದ್ದಾಗಿರಬಹುದು, ಇನ್ನಿತರ ಅನೇಕ ವಿಚಾರಗಳು ಕೂಡ ಈ ಒಂದು ವ್ಯವಸ್ಥೆಗಳಲ್ಲಿದೆ. ಇನ್ನು ಪುಷ್ಪಗಳು ಕನಸಿನಲ್ಲಿ ಕಾಣುವಂಥದ್ದು, ವ್ಯಕ್ತಿಗಳು ಸತ್ತ ರೀತಿಯಲ್ಲಿ ಕನಸಿನಲ್ಲಿ ಕಾಣುವಂಥದ್ದು, ಹಸೂಕರು ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡಿರತಕ್ಕಂಥ ಒಂದು ವಿಚಾರಗಳಿಗೆ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಒಂದು ಫಲವನ್ನು, ಒಳ್ಳೆಯ ಒಂದು ಪರಿಣಾಮವನ್ನು ತಿಳಿಸಿದ್ದಾರೆ. ನಮ್ಮ ಸಕಲ ಕಂಟಕಗಳು, ದೋಷಗಳು, ದರಿದ್ರಗಳು ದೂರವಾಗಿ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೀತಾ ಇದೆ ಅಂತರ್ಥ. ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡಿರತಕ್ಕಂತಹ ಕೆಟ್ಟ ಕನಸುಗಳು ನಮ್ಮ ನಿತ್ಯ ಜೀವನದಲ್ಲಿ, ಒಂದು ಮುಂದಿನ ಜೀವನದಲ್ಲಿ ಬರಬಹುದಾದಂತಹ ಸಕಲ ಕಂಟಕಗಳನ್ನು ಸೂಚಿಸುತ್ತೆ. ಅದೇ ರೀತಿಯಾಗಿ ಹಸೂಕರು ಬರ್ತಕ್ಕಂಥದ್ದು, ಪುಷ್ಪಗಳನ್ನು ಕಾಣುವಂಥದ್ದು, ದೇವರನ್ನು ಕಾಣುವಂಥದ್ದು, ದೇವತಾ ಪೂಜೆಗಳನ್ನು ಕಾಣುವಂಥದ್ದು, ದೇವರ ಪಲ್ಲಕ್ಕಿಯನ್ನು ಕಾಣುವಂಥದ್ದು, ಎಲ್ಲ ಕನಸುಗಳು ನಮ್ಮ ನಿತ್ಯ ಜೀವನದ ಅದೃಷ್ಟದ ಬಾಗಿಲನ್ನು ತೆರೀತಾ ಇದೆ ಅಂತರ್ಥ. ಹಾಗಾಗಿ ಪ್ರಧಾನವಾಗಿ ಬೀಳುವಂತಹ ಕನಸಿನ ಮೇಲೆ ನಮಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಭಗವಂತನ ಒಂದು ಸೂಚನೆಗಳು ಇರುತ್ತೆ. ಹಾಗಾಗಿ ವೀಕ್ಷಕರು ಅರ್ಥ ಮಾಡಿಕೊಳ್ಳಿ, ಒಳ್ಳೆಯ ಕನಸುಗಳು ನಮಗೆ ಸದಾಕಾಲ ಒಳ್ಳೆಯದನ್ನೇ ಕೊಡುತ್ತೆ. ಕೆಟ್ಟ ಕನಸುಗಳು ನಮಗೆ ಬರ್ತಕ್ಕಂಥ ಅರಿಷ್ಟಗಳನ್ನು ಸೂಚಿಸುತ್ತೆ. ನಿಮಗೆ ಯಾವ ರೀತಿಯಾದಂತಹ ಕನಸುಗಳು ಬೀಳ್ತಾ ಇರುತ್ತೆ, ಶುಭ ಆಗಿರಬಹುದು, ಅಶುಭ ಆಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯವಾದಷ್ಟು ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ನಿಮಗಾಗಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.